ನನ್ನ ದೃಷ್ಟಿನೇ ತಗಲೋ ಹಾಗಿದೆ ಕಂದ. ನೀನ್ ನನ್ ಸೆರಗೆ ಹಿಡ್ಕೊಂಡು ಅಮ್ಮ ಅಮ್ಮ ಅಂತ ಕರೀತಾ ನನ್ನ ಹಿಂದೆ ಓಡಾಡ್ತಿದ್ದೆ. ನಿನ್ನ ಚಿಕ್ಕ ವಯಸ್ಸಿನ ಜ್ಞಾಪಕಗಳೇ ಇನ್ನೂ ನನ್ನ ಕಣ್ಮುಂದೆ ಬರ್ತಾ ಇದೆ ಕಂದ. ನಾನ್ ನಿನ್ನ ಎಷ್ಟೇ ಮುದ್ದು ಮಾಡಿದ್ರು ಕೂಡ ಅದನ್ನೇ ನೀನು ಯಾವತ್ತೂ ಸಲಗೆಯಾಗಿ ತಗೊಂಡು ಯಾವುದೇ ಕೆಟ್ಟ ಸಹವಾಸ ಮಾಡ್ಲಿಲ್ಲ. ಆ ಸಲಗೆಯಿಂದ ನೀನ್ ಯಾವತ್ತೂ ತರಲೆ ಕೂಡ ಮಾಡ್ಲಿಲ್ಲ. ಆವತ್ತಿಂದ ಇವತ್ತಿನವರೆಗೂ ನೀನು ಅದೇ ಪರಿಪಾಠ ಉಳಿಸ್ಕೊಂಡಿದೀಯ. ಇವತ್ತಿಗೂ ನನ್ನ ಮಾತಿನ ಪ್ರಕಾರನೇ ನಡ್ಕೋತಾ ಇದೀಯ. ನಿನ್ನ ನೋಡ್ತಿದ್ರೆ ನನಗ್ ತುಂಬಾ ಗರ್ವ ಅನ್ಸುತ್ತೆ ಕಂದ. ಅಮ್ಮ, ನಾನು ದಾರಿ ತಪ್ಪೋದಕ್ಕೆ ನೀನ್ ಯಾವತ್ತಾದ್ರೂ ಕಡೆ ಪಕ್ಷ ನನ್ನ ಗದ್ರಿದ್ರೆ ಅಲ್ವೇನಮ್ಮ? ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅರ್ಥ ಆಗೋ ಥರ ಹೇಳಿ ದಾರಿಗೆ ತಂದೆ. ಒಳ್ಳೆ ಕೆಲಸ ಮಾಡಿದ್ರೆ ಭುಜ ತಟ್ಟಿ ಎನ್ಕರೇಜ್ ಮಾಡಿದೆ. ಇಲ್ಲಿವರೆಗೂ ಒಂದು ಗಾಜಿನ ಗೊಂಬೆ ಥರ ನಿನ್ನ ಪ್ರೀತಿಯಿಂದ ನನ್ನ ಜೋಪಾನವಾಗಿ ನೋಡ್ಕೊಂಡಿದ್ಯಾ. ಯಾವತ್ತೂ ನಿನ್ನ ಮಾತು ಮೀರಿ ನಾನು ಯಾವ ಕೆಲಸನೂ ಮಾಡಲ್ಲಮ್ಮ. ನಿನ್ನ ಕಣ್ಸನ್ನೇನೂ ಮೀರಲ್ಲ. ನನ್ನ ಬಂಗಾರ. ಹೋಗಣ್ವಾ? ಆಹಾ, ಎಷ್ಟ್ ಅಂದಾಗಿದ್ಯಾ ಅಕ್ಕ. ನಂಗೆ ಮುದ್ದ ಕಾಣ್ತಿದ್ಯಾ ಅಂದ್ರೆ ಇನ್ನು ಸಾಹೇಬ್ರಿಗೆ ಸುಮ್ಮನೆ ಇರೆ. ಅಮ್ಮ, ಅಪ್ಪನ ಕರ್ಕೊಂಡ್ ಬರ್ತೀಯಾ? ಸರಿನಮ್ಮ. ಇರಕ್ಕ, ನಾನ್ ಕರ್ಕೊಂಡ್ ಬರ್ತೀನಿ. ಹೋಗು, ಬೇಗ ಹೋಗು, ಬೇಗ ಹೋಗು. ಚಿಕ್ಕಪ್ಪ, ಒಂದ್ ಕಡೆ ಎಲ್ಲರೂ ಕೂತ್ಕೊಳ್ಳೋ ತರ, ಇನ್ನೊಂದ್ ಕಡೆ VIP ಇನ್ನೊಂದ್ ಕಡೆ ಬರೀ ಶಕುಂತಲಾ ಅವ್ರ ನಂಟಿಗೆ ವ್ಯವಸ್ಥೆ ಮಾಡಿ. ಒಂದ್ ನಿಮಿಷ ಇರಮ್ಮ, ನಾನು ಹೇಳಿದ್ದು ಏನಮ್ಮ? ಒಂದ್ ನಿಮಿಷ ಇರು, ಮಾತಾಡ್ ಬರ್ತೀನಿ. ಅಲ್ಲಿ ಅದೆಲ್ಲ ಸರಿ, ನೀವು ಇಲ್ವೋ? ಓ, ಅಮ್ಮ ಮಗಳೇ, ಮದುವೆ ಹೆಣ್ಣಾಗಿ ನೀನ್ ಈ ತರ ನೋಡ್ತಿದ್ರೆ ನನಗ್ ತುಂಬಾ ತೃಪ್ತಿ ಆಗ್ತಿದ್ಯಮ್ಮ. ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಮದುವೆ ಆಗತ್ತೆ. ನಾನ್ ಪ್ರಾಣ ದಾರಿ ಎರೆದು ಬೆಳೆಸಿರೋ ನನ್ನ ಮಗಳು
ಛೇ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಕಾರ್ ನೋಡಿದ್ರೆ ಸ್ಟಾಪ್ ಆಗಿದೆ. ಏನ್ ಮಾಡೋದೀಗ? ಹೇಗ್ ಹೋಗ್ಲಿ? ಛೇ, ಥು. ಆ, ಆ. ಆ. ಹಲೋ 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 ಹಲೋ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಸರ್, ನಾನು ಅರ್ಜೆಂಟಾಗಿ ಲಕ್ಷ್ಮೀಪುರಕ್ಕೆ ಹೋಗಬೇಕು ಸರ್. ಪ್ಲೀಸ್ ಸರ್, ನನ್ನ ಡ್ರಾಪ್ ಮಾಡ್ತೀರಾ? ಪ್ಲೀಸ್ ಸರ್, ಡ್ರಾಪ್ ಮಾಡಿ ಸರ್. ಪ್ಲೀಸ್ ಸರ್. ಸರಿ, ಕೂತ್ಕೊಳ್ಳಿ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೋಗಿ ಸರ್, ಬೇಗ ಹೋಗಿ. ಸರ್ ಸರ್, ಸ್ವಲ್ಪ ಬೇಗ ಹೋಗ್ತೀರಾ ಸರ್, ಪ್ಲೀಸ್? ಪುರೋಹಿತ್ರೆ, ನವಧಾನ್ಯಗಳು ಮೊಳಕೆ ಬಂದಿರೋ ತರ ಇದ್ದಾವೆ. ಹಾ, ಅಮ್ಮ, ಮೊಳಕೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಶುಭಂ. ಮದುವೆ ಹೆಣ್ಣಿನ ತಂದೆ ತನ್ನ ಕೈಯಾರೆ ಈ ಮೊಳಕೆಗಳನ್ನ ತಗೊಂಡು ಹೋಗಿ ಕಲ್ಯಾಣ ಮಂಟಪದಲ್ಲಿ ಇಡಬೇಕು. ಅಪಶಕನ ಅಪಶಕನ. ಏನಿದು ಅಪಶಕ್ನ ಪುರೋಹಿತ್ರೆ? ಭಗವಂತ ಧಾನ್ಯಗಳನ್ನ ಮೊಳಕೆ ಬರೆಸಿ ಶುಭ ಸೂಚಿಸಿದಾನೆ ಅನ್ಕೊಂಡ್ರೆ ಅವನ್ನ ನೆಲದ ಪಾಲ್ ಮಾಡಿ ತಕ್ಷಣವೇ ಅಶುಭ ಸೂಚಿಸಿದಾನಮ್ಮ. ಈ ಅಪಶಕನ ಯಾವ ಅನರ್ಥಕ್ಕೆ ಕಾರಣ ಆಗುತ್ತೋ. ಈ ತರದ ಅಪಶಕ್ನ ನನ್ನ ತಂಗಿ ಖಂಡಿತ ತಡ್ಕೊಳಲ್ಲ. ಮದುವೆ ನಿಲ್ಲಿಸ್ತಾಳೆ. ಏನ್ ಮಾಡೋದೀಗ ಪುರೋಹಿತ್ರೆ? ಈ ಅಪಶಕನದ ಜೊತೆ ಗಮನ ಕೊಡದೆ ಮುಂದಕ್ಕೆ ಹೋಗೋದೇ ಒಳ್ಳೇದಮ್ಮ. ಇಂಥ ಅಪಶಕನ ನಡೆದ್ಮೇಲೆ ಮದುವೆ ಮಾಡೋದಾ ಬೇಡ್ವಾ? ಮಾಡ್ಬಿಟ್ರೆ ಕೈಲಾಶ್ ನಾಳೆ ದಿನ ಕಷ್ಟ ಪಡ್ತಾನ. ಪುರೋಹಿತ್ರೆ, ಇದಕ್ಕೇನಾದ್ರೂ ಪರಿಹಾರ ಮಾಡಿ ಮದುವೆ ಮಾಡ್ಬೋದಾ? ನೆಲದ ಪಾಲಾಗಿರೋ ಮೊಳಕೆಗಳನ್ನ ಮಂತ್ರೋಚ್ಚಾರ ಮಾಡ್ತಾ ಅರಿಶಿಣದ ನೀರು ಚೆಲ್ಲಿ ಅವನ್ನ ಶುದ್ಧ ಮಾಡಿ ಮದುವೆ ಮಂಟಪದಲ್ಲಿಟ್ರೆ ಸರಿ ಹೋಗುತ್ತಮ್ಮ. ಸರಿ, ಹಾಗೆ ಮಾಡೋಣ. ಹಾಗೇ ಆಗ್ಲಮ್ಮ. ಬನ್ನಿ.
ಯಾವ್ದೋ ಆಲೋಚನೆ ಮೊಳಕೆ ಹೊಡೆದಿದೆ. ನಾನು ಮದ್ವೆ ಹಾಳು ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಬಾವಂಗ್ ಮದ್ವೆ ಆಗ್ಬಿಡುತ್ತೆ. ಕೈಲಾಗ್ದೆ ಇರೋ ನೀನು ಬಾವನೇ ನನ್ ಗಂಡ ಅಂತ ಆಸೆ ಹುಡ್ಸಿ ಯಾಕೆ ಕರ್ಕೊಂಡ್ಬಂದೆ? ನೀವು ಮುಸಿ ಮುಸಿ ಅಂತ ನಗ್ತಿದ್ರೆ ದೊಡ್ಡ ಪ್ಲಾನ್ ಯಾವ್ದೋ ಮಾಡಿದೀರಾ ಅನ್ಕೊಂಡೆ. ನಿಮ್ ಕೈಲಾಗಲ್ಲ ಅಂತ ಹೇಳಿದ್ರೆ ನಾವಾದ್ರೂ ಏನೋ ಒಂದ್ ಮಾಡ್ತಿದ್ವಲ್ವಾ? ಚಿಚಿ ನಡಿಯೇ. ಛೇ, ಅಯ್ಯ ಭಗವಂತ, ಯಾವುದೋ ಒಂದು ಶಕ್ತಿನ ಕಳಿಸಿ ಈ ಮದುವೆನ ಹಾಳು ಮಾಡಯ್ಯ. ಅಯ್ಯೋ ಸರ್, ಪ್ಲೀಸ್ ಸರ್, ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಜೋರಾಗಿ ಓಡಿಸಿ ಸರ್, ಪ್ಲೀಸ್ ಸರ್. ಸರ್, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಅರ್ಜೆಂಟಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ನನ್ನ ಲೈಫೇ ಸ್ಪಾಯ್ಲ್ ಆಗೋಗುತ್ತೆ ಸರ್. ಪ್ಲೀಸ್ ಸರ್, ಸ್ವಲ್ಪ ಜೋರಾಗಿ ಓಡಿಸಿ ಸರ್. ಬೇಗ ಹೋಗಿ ಸರ್. ಸರ್, ಸ್ವಲ್ಪ ಜೋರಾಗಿ ಓಡಿಸಿ ಸರ್, ಪ್ಲೀಸ್ ಸರ್. ಸರ್, ನಾನೇ ಓಡಿಸ್ತೀನಿ. ನೀವು ಯಾವುದೋ ಟೆನ್ಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಸರಿ, ನೀವೇ ಗಾಡಿ ಓಡಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಎಲ್ಲಿ ಹೋಗ್ತಿದ್ಯಾ? ಒಂದು ಅರ್ಜೆಂಟ್ ಕೆಲಸ ಇದೆ ಸರ್. ಸರ್, ನಾನು ಬೇಗ ಹೋಗ್ಬೇಕು ಸರ್, ಪ್ಲೀಸ್ ಸರ್. ಇಲ್ಲಿ ಗಾಂಜಾ ಡ್ರಗ್ಸ್ ಸ್ಮಗ್ಲಿಂಗ್ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಚೆಕ್ ಮಾಡಿ ಕಳಿಸ್ತೀವಿ. ನಾನು ಟೈಮಿಗೆ ಹೋಗದೆ ಇದ್ರೆ ನನ್ನ ಲೈಫ್ ನಾಶ ಆಗೋಗುತ್ತೆ ಸರ್. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ಹಾ, ಹಲೋ ರೀ ಕಾನ್ಸ್ಟೇಬಲ್, ಅವನೇನೋ ಟೆನ್ಷನ್ ಅಲ್ಲಿದ್ದಾನೆ, ಬೇಗ ಚೆಕ್ ಮಾಡಿ ಕಳಿಸಿ. ಸರಿ ಸರ್. ಸರ್, ಪ್ಲೀಸ್ ಸರ್, ಬೇಗ ಚೆಕ್ ಮಾಡಿ ಸರ್. ಸರ್, ಸಿಕ್ತು ಸರ್. ನಡೀರಿ ಸಾಹೇಬ್ರ ಹತ್ರ, ನಡೀರಿ. ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಡೀರಿ. ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಮಾತು ನಂಬಿ ಸರ್, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಸರ್. ಏಯ್, ಡ್ರಗ್ಸ್ ಗಾಂಜಾ ಸಪ್ಲೈ ಮಾಡೋದ್ ಸಾಲ್ದು ಅಂತ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಡ್ರಾಮಾ ಬೇರೆ ಮಾಡ್ತೀಯಾ? ನಮ್ ಕಣ್ ತಪ್ಸ್ಬೇಕು ಅಂತನಾ? ಸರ್ 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 ಸರ್, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಸರ್. ನಾನು ಲಕ್ಷ್ಮೀಪುರ ಅನ್ನೋ ಊರಿಗೆ ಹೋಗೋಕೆ ರಿಕ್ವೆಸ್ಟ್ ಮಾಡಿ ಇವ್ರ ಬೈಕ್ ಹತ್ಕೊಂಡೆ ಸರ್. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಸರ್. ಬೇಕಾದ್ರೆ ಇವ್ರನ್ನೇ ಕೇಳಿ ಸರ್. ಏಯ್, ಎಲ್ಲೋದ್ರು? ತಪ್ಪು ಮಾಡಿ ತಪ್ಸ್ಕೊಳಕ್ ನೋಡ್ತಿದ್ಯಾ? ನಿನ್ಗೋಸ್ಕರ 1 ತಿಂಗಳಿಂದ ಬಲೆ ಬೀಸ್ತಿದ್ವಿ, ಇವತ್ ಸಿಕ್ಕಾಕೊಂಡಿದ್ಯಾ? ಕಾನ್ಸ್ಟೇಬಲ್, ಗಾಡಿ ಹತ್ಸಿ ಇವ್ನ. ಇಲ್ಲ ಸರ್, ಆಣೆ ಮಾಡಿ ಹೇಳ್ತೀನಿ ಸರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಪ್ಲೀಸ್ ನನ್ನ ನಂಬಿ ಸರ್. ಹಾ ಸರ್, ಅಷ್ಟಕ್ಕೂ ನಾನು ಈ ಊರವನೇ ಅಲ್ಲ ಸರ್. ಸರ್, ಇದು ನನ್ನ ಲೈಫ್ ಅಂಡ್ ಡೆತ್ ಕ್ವೆಶನ್ ಸರ್. ನಾನು ಈಗಲೇ ಹೊರಡಬೇಕು ಸರ್. ನನಗೊಂದು ಗಂಟೆ ಟೈಮ್ ಕೊಡಿ ಸರ್. ಬೇಕಾದ್ರೆ ನಾನೇ ಬಂದು ನಿಮ್ಮ ಮುಂದೆ ಸರೆಂಡರ್ ಆಗ್ತೀನಿ. ಹಾ ಸರ್, ನಾನು ಇನ್ನೊಂದು ಅರ್ಧ ಗಂಟೆ ಒಳಗೆ ಅಲ್ಲಿ ಹೋಗದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ನಿಲ್ಸ್ತೀಯಾ ನಿನ್ ಪುರಾಣನ? ಕಾನ್ಸ್ಟೇಬಲ್, ಗಾಡಿ ಹತ್ಸಿ ಇವ್ನ. ಸರ್ ಸರ್, ನನ್ನ ನಂಬಿ ಸರ್, ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ನನ್ನ ಮಾತು ನಂಬಿ ಸರ್. ನೀನ್ ಕೇಳೋ, ನನಗೆ ಯಾವುದು ಗೊತ್ತಿಲ್ಲ ಸರ್. ಸರ್ ಪ್ಲೀಸ್ ಸರ್, ಅದಲ್ಲ ಸರ್, ನನ್ನ ಮಾತು ನಂಬಿ ಸರ್. ಇದಕ್ಕೂ ನನಗೂ ಸಂಬಂಧ ಇಲ್ಲ ಸರ್. ನೀವು ನನ್ನ ಮಾತು ಕೇಳಿಲ್ವಲ್ಲ ಸರ್. ಏನ್ ಮಾಡ್ತೀರಾ ಸರ್? ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ ಸರ್. ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಹೋಗ್ತಿದ್ರೆ ನನ್ನ ಲೈಫೇ ಹಾಳಾಗೋಗುತ್ತೆ ಸರ್. ಪ್ಲೀಸ್ ಸರ್. ಏಯ್, ನಿಲ್ಲೋ. ಸೈಡ್ ಹೋಗಿ ಸರ್. ಕಾನ್ಸ್ಟೇಬಲ್, ಕ್ಯಾಚ್ ಹಿಮ್.
ಪುರೋಹಿತ್ರೆ, ಮದ್ವೆಗ್ ಬೇಕಾಗಿರೋದೆಲ್ಲ ಬಂದಿದ್ಯಾ? ಎಲ್ಲ ಬಂದಿದ್ಯಮ್ಮ. ಏನಾದ್ರೂ ಬೇಕು ಅಂದ್ರೆ ತಕ್ಷಣ ಹೇಳಿ. ಮದುವೆಯಲ್ಲಿ ಯಾವ ಚಿಕ್ಕ ಕೊರತೆ ಬರೋದಕ್ಕೂ ಬಿಡಬಾರ್ದು. ಹಾಗೆ ಆಗ್ಲಮ್ಮ. ಹೇಳಿ ಸರ್. ಅಣ್ಣ, ಈ ಲಕ್ಷ್ಮೀಪುರ ಅನ್ನೋ ಊರಿಗೆ ಹೇಗೆ ಹೋಗ್ಬೇಕು ಹೇಳ್ತೀರಾ? ಅದು ಮದುವೆ ನಡೀತಾ ಇದೆ, ಕೃಷ್ಣಮೂರ್ತಿ ಅವ್ರ ಮಗಳದು. ಓಹೋ, ಅದಾ? ಹಾ ಹೌದು. ಹೆಂಗ್ ಹೋಗೋದು? ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಮುಹೂರ್ತ ಹತ್ರ ಬರ್ತಿದ್ದ ಹಾಗೆಲ್ಲ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಸ್ನೇಹ. ರಾತ್ರಿನೇ ಹೊರಟಿರೋ ಅಮರ್ ಯಾವ ಕ್ಷಣದಲ್ಲಾದ್ರೂ ಇಲ್ಲಿಗೆ ಬರಬಹುದು. ಜಗಳ ಮಾಡಿ ನಮ್ಮಪ್ಪಂಗೆ ಏನ್ ಮಾಡ್ಬಿಡ್ತಾನೋ ಅಂತ ತುಂಬಾ ಭಯ ಆಗ್ತಾ ಇದೆ. ಫೋನಲ್ಲಾದ್ರೂ ಕನ್ವೆ ಮಾಡೋಣ ಅಂದ್ರೆ ಅಮರ್ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಅಮರ್ ಬರೋದು ಇನ್ನೊಂದ್ 2 ಗಂಟೆ ತಡ ಆದ್ರೆ ಚೆನ್ನಾಗಿರತ್ತೆ. ಅಷ್ಟ್ರೊಳಗ್ ನಿನ್ ಮದ್ವೆ ಮುಗ್ದಿರತ್ತೆ. ಆಮೇಲೆ ಹೇಗಾದ್ರೂ ಮಾಡಿ ನಾನ್ ಅಮರ್ ಜೊತೆ ಮಾತಾಡ್ತೀನಿ.